ಆರಾಮದ್ರಿ ಇಲ್ರಿ ನೀವು? ದಿನ ಅನ್ನ ಕೇಳ್ತಾನೆ, ಬೇರೆ ಮಾತಿರಕ್ಕಿಲ್ಲ ನೀವು. ಹ್ಞೂ, ಆರಾಮಾಗೇನ್ರಿ. ಆದ್ರೂ ನೀವು ಭಾಳ ಹಂಚ್ಕೊಂತೀರಿ. ಅಲ್ಲ, ಎಲ್ಲ ಚೆಂಡಿಟ್ರ ನಾ ನಿಮ್ಮ ಮಕ್ಕ ನೋಡಿದೆ ಹಂಗೆ ಒಂದು ಸ್ವಲ್ಪ ಮಕ್ಕ ಮ್ಯಾಕೆ ಎತ್ತಿರಲ್ಲ. ಮತ್ತೇನ್ರಿ ಸಮಾಚಾರ? ನೀವ ಹೇಳ್ಬೇಕ್ರಿ. ಹ್ಞೂ ಅಂದಂಗೆ ಸೀರೆ ನೋಡಿದ್ರಲ್ಲ, ನಿಮ್ಮ ಸೀರೆ ಇಷ್ಟ ಆದ್ವಾ? ನೀವು ರೀ ಅಂತ ಕರಿಬೇಡ್ರಿ, ರಶ್ಮಿ ಅನ್ರಿ ಸಾಕು. ಹಾಂ ಹಾಂ ಓಕೆ. ರಶ್ಮಿ, ಸೀರೆ ನಿಮಗೆ ನಿನಗೆ ಇಷ್ಟ ಆದೂ ಇಲ್ಲ? ಅದು ಅಲ್ಲ, ನೀವು ಸೀರೆ ತಗೋಬೇಕಾದ್ರೆ ನನಗೆ ಒಂದಿಟ್ಟು ವಿಡಿಯೋ ಕಾಲ್ ಮಾಡಿ ತೋರಿಸ್ಬೋದಿತ್ತಲ್ಲ. ಅಲ್ಲ, ನನಗೆ ನೀವು ವಿಡಿಯೋ ಕಾಲ್ ಮಾಡಿ ತೋರಿಸ್ಬೇಕಿಲ್ಲ. ನನಗೆ ಆ್ಯಕ್ಚುಲಿ ಆ ಚಾಕ್ಲೇಟ್ ಸೀರೆ ಇಷ್ಟ ಆಗಲಿಲ್ಲ. ಹಳೆ ಕಾಲದವ್ರ ಗತಿ ಐತ್ರಿ ಅದು. ನಂಗೆ ಬೇಬಿ ಪಿಂಕ್, ಇಲ್ಲಾಂದ್ರೆ ಕ್ರೀಮ್ ಕಲರು, ಇಲ್ಲ ನೇರಳೆ ಕಲರು, ಆ ಥರ ಕಲರ್ನೇ ಬೇಕಾಗಿದ್ದು ರೀ ಸೀರೆ. ನಂಗೆ ಯಾಕೋ ಇಷ್ಟನೇ ಆಗಲಿಲ್ಲ. ಅದು ವಿಡಿಯೋ ಕಾಲ್ ಮಾಡ್ಬೇಕಂದ್ರೆ ಆಗಲಿಲ್ಲ, ಆದ್ರೆ ನಿಮಗೆ ಇಷ್ಟ ಆಗುತ್ತಂತ ಮಾಡಿದ್ದೆ. ಇರಲಿ, ಪರವಾಗಿಲ್ಲ ಬಿಡ್ರಿ. ಮತ್ತೆ ಮುಂದೆ ಕೊಡ್ಸೋದು ತೊಗೊಳೋದು ಐತೈತಲ್ಲ. ಹಾಂ, ನಿಮ್ಗೆ ಮತ್ತೆ ನಾ ಕೊಡಿಸ್ತೀನಿ ಅಂತ ನೀವು ಹೇಳಿದಂಥ ಸೀರೆನ ಕೊಡಿಸ್ತೀನಿ. ಆದರೂ ಸೀರೆ ಕ್ವಾಲಿಟಿ ಚಲೋ ಇಲ್ರಿ. ಸೀರೆ ಕ್ವಾಲಿಟಿ ಚಲೋ ಇದ್ದಿದ್ದು ತಗೋಬೇಕು ಹೋದಿಲ್ಲ. ಹಾಂ, ಮುಂದೆ ಕೊಡಿಸ್ತೀನಿ ತಗೊಳ್ರಿ. ಈಗ ಯಾಕಂದ್ರೆ ನಮ್ಮ ಅಣ್ಣಂದು ನಂದು ಒಟ್ಟಿಗೆ ಮದುವೆ ನಡೆಯಕತ್ತೈತಿ. ಈಗ ನಿನಗೆ ಎಂತ ತೊಗೋತೀವಿ ಅಂಥದ್ದು ಸೀರೆ ಆಕಿಗೆ ತೊಗೋಬೇಕಾಗತ್ತೆ, ನಮ್ಮ ಅಣ್ಣನ ಹೆಂಡತಿಗೆ. ಅದಕ್ಕೆ ಸುಮ್ಮನೆ ಕಡಿಮೆ ರೇಟ್ನ್ಯಾಗ ತೊಗೊಂಡಿನಿ. ಮುಂದೆ ನೀವು ಎಂಥದ್ದು ಅಂತೀರಿ ಅಂಥ ಸೀರೆ ಕೊಡಿಸ್ತೀನಿ. ಹ್ಞೂ, ಮತ್ತು ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ಸೋಣ ಅಂತ ನಂಗೆ ಆಸೆ ಐತಿ. ಪ್ರೀ ವೆಡ್ಡಿಂಗ್ ಶೂಟಾ? ಅದು ಅದು ಅಯ್ಯೋ, ಈಗ ಬೇರೆ ಪ್ರೀ ವೆಡ್ಡಿಂಗ್ ಶೂಟ್ ಅಂತಳ. ನಮ್ಮವ್ವ ಹೇಳಿದ್ನ, ನಮ್ಮವ್ವ ಕಚ್ಚ ಕಚ್ಚ ಕಳೆದು ಬಿಡ್ತಾಳೆ ನಾನು. ಲೋ ಮುಲ್ಲ, ರೊಕ್ಕ ಯಾಕೆ ಹಾಳು ಮಾಡ್ತಿ, ಲಗ್ಗಂದ ಫೋಟೋ ತೆಗೆಸ್ಕೊಂಡ್ರೆ ಆಗಂಗಿಲ್ಲನ ಅಂತಾಳೆ. ಏನು ಮಾಡಲಿ? ಅದು ನೋಡ್ರಿ, ಈಗ ನಮ್ಮ ಮನ್ಯಾಗ ಲಗ್ನದ್ದು ಎಲ್ಲ ನಮ್ಮ ಮ್ಯಾಗ ಬಿದ್ದುಬಿಟ್ಟೈತಿ. ಹಿಂಗಾಗಿ ನನಗೆ ಪುರ್ಸೊತ್ತೊಂದಿಲ್ಲ. ಲಗ್ನ ಪತ್ರ ಕೊಡಕ್ಕೆ ಹೋಗೋದು ಅಲ್ಲಿ ಇಲ್ಲಿ ಹಾಳು ಮೂಳು ಐತಿ. ಆಮೇಲೆ ಇನ್ನೊಂದು ಇದ್ರಾಗ ಐತಿ, ಈಗ ನಾವೇನು ಮಾಡ್ತೀವಿ ಅದನ್ನು ನಮ್ಮ ಅಣ್ಣನ ಹೆಂಡತಿಗೆ ಮಾಡಿಸ್ಬೇಕು. ಅದಕ್ಕೆ ಮದುವೆ ಆದಮೇಲೆ ನಾನು ಅಲ್ಲೇ ಜಮ್ಮು ಕಾಶ್ಮೀರಕ್ಕೆ ಹೋಗ್ತೀವಲ್ಲ, ಅಲ್ಲೆಲ್ಲ ನೋಡೋಕೆ ಪ್ಲೇಸ್ ಸಖತ್ತಾಗಿರ್ತೈತಿ. ಅಲ್ಲೇ ಫೋಟೋ ತೆಗೆಸ್ಕೊಂಡ್ಬಿಡೋಣಂತ, ಹೌದಿಲ್ಲ? ಅದು ಪ್ರೀ ವೆಡ್ಡಿಂಗ್ ಶೂಟ್ ಆಗುತ್ತನ್ರಿ? ಯಾರು ನೋಡಕ್ಕೆ ಬಂದಿರ್ತಾರೆ, ನಾ ಇಲ್ಲಲ್ಲ. ಈಗ ಏನೋ ಪ್ರೀ ವೆಡ್ಡಿಂಗ್ ಶೂಟು ಫೋಟೋ ತೆಗೆಸಿದ್ದು ಅವನ್ನ ಸ್ಟೇಟಸ್ಗೆ ಹಾಕಿರಿ. ಲಗ್ನ ಆಗಿಂದ ಹಾಕಿಬಿಡ್ರಿ. ಆವಾಗ ತೆಗೆಸಿದ್ವಿ, ಲಗ್ನ ಗದ್ದಲ್ದಾಗ ಫೋಟೋ ಹಾಕೋಕ್ಕಾಗಿಲ್ಲ ಅಂತೇಳಿ ಹೇಳಕ್ಕೆ ಬರ್ತೈತೆ, ಹೌದಿಲ್ಲ? ಹ್ಞೂ, ಸರಿ. ಮತ್ತು ನನಗೆ ಲೆಹಂಗಾ ಬೇಕಾಗಿತ್ತು ರೀ. ಅಂದ್ರೆ ಈ ಇದು ಸ್ಯಾರಿ ಎಲ್ಲ ಅಂದ್ರೆ ಅಂದ್ರೆ ಇದು ಸ್ಯಾರಿ ಎಲ್ಲ ಹಾಕೊಂಡ್ಮೇಲೆ ಸಾಯಂಕಾಲದ ಹೊತ್ತು ಲೆಹಂಗಾ ಅದು ಹಾಕೊಳೋದು ಚಂದ ಇರ್ತಿತ್ತು. ಅದಕ್ಕೆ ಶಾಲೆ ಕಲ್ತಿರೋದು ತಟಕ, ಆದ್ರೆ ಆಸೆಗಳು ಭಾಳ ಅದಾವ. ಈಗ ಆಸೆ ತಕ್ಕಂತ ಹೋದ್ನಿ ಅಂದ್ರೆ ನಮ್ಮವ್ವ ಲಗ್ನನ ಮಾಡಂಗಿಲ್ಲ ನಂದು. ಈ ಬಾಡೆ ಬೇಡ ಅಂತಂತ. ನೋಡ್ರಿ, ಹಳ್ಳಿಯಾಗೆಲ್ಲ ಅದು ಚಂದ ಅನ್ಸಂಗಿಲ್ಲ. ಅದಕ್ಕೆ ಏನು ಮಾಡ್ಬೇಕಂತ ಮಾಡೀನಂದ್ರೆ, ಈಗ ಜಮ್ಮು ಕಾಶ್ಮೀರಕ್ಕೆಲ್ಲ ಹೋಗ್ತೀವಲ್ಲ, ಅವಾಗ ಹೋದ್ಮ್ಯಾಗ ಅಲ್ಲಿ ಒಂದು ಪಾರ್ಟಿ ಕೊಡ್ಸೋಣ ಅಂತೇಳಿ. ಆವಾಗ ನಿಮ್ಗೆ ಲೆಹಂಗಾ ಕೊಡಿಸ್ತೀನಿ ಆತ. ಏನು ಕೇಳಿದ್ರು ಬರೀ ಹಿಂಗೆ ಹೇಳ್ತಿದ್ರು. ಇರಲಿ ಬಿಡು, ಮತ್ತು ಪಾಪ ಅವ್ರ ಪರಿಸ್ಥಿತಿ ಏನೈತೆ ಏನು. ನಾನು ನಿಮಗಂತ ಏನೋ ತೊಗೊಂಬಂದೀನಿ, ಅದನ್ನು ಕೊಡ್ಬೇಕಂದ್ರೆ ಆಗಲೇ ಇಲ್ಲ. ತಡ್ರಿ, ಕೊಡ್ತೀನಿ. ಏನೋ ಗಿಫ್ಟ್ ತಂದಾರ? ಬಂಗಾರ ಉಂಗುರ ತಂದಾರೇನು? ಏನ ಬ್ರಾಸ್ಲೆಟ್ ತಂದಾರೇನು? ಏನು ತಂದಿರ್ಬೇಕು? ಏನು ಸೀರೆ ಸೀರೆ ಅಂಕೂ ಕೈ ಹಿಡ್ಕೊಂಡ್ಬರ್ತಿದ್ರು. ಇಲ್ಲ, ಏನೋ ಬಂಗಾರದ ತಂದಂಗೆ ಅದಾರ. ನಾನು ನಿಮ್ಗೆ ಗಿಫ್ಟ್ ಕೊಡ್ತೀನಿ, ಆದ್ರೆ ಕಣ್ಣು ಮುಚ್ಕೋಬೇಕಾ? ಹ್ಞೂ, ಈಗ ತಂದ್ಬಿಡ್ರಿ. ಟೆನ್ ನೋಡ್ರಿ, ನಿಮ್ಗಂತ ಹೇಳಿ ತೊಗೊಂಬಂದೀನಿ, ತಗೊಳ್ರಿ. ನಾ ಏನೋ ಬಂಗಾರ ಉಂಗುರ ತಂದಾನ ಅಂತ ನಾ ಅಂದ್ರೆ ಬರೀ ಒಂದು ಡೇರಿ ಮಿಲ್ಕ್ ಚಾಕ್ಲೇಟ್ ಅದು ಸಾಂದ್ 30-40 ರೂಪಾಯಿ ತೊಗೊಂಬಂದು ಇಟ್ಟು ಪೋಸ್ ಕೊಡಕತ್ತಾನ. ನಿಮ್ಗೆ ಇಷ್ಟ ಆಯ್ತಾ? ಇಷ್ಟ ಆಗ್ಲಿಕ್ಕಂದ್ರೆ ಇಷ್ಟ ಆಗೈತೆ ಅಂತ ಹೇಳ್ಬೇಕು. ಯಪ್ಪ ಹೋಗೋಣ ಬರ್ರಿ, ಹೊತ್ತಾಗೈತಿ. ಮತ್ತೆ ಮುಂದಕ್ಕೆ ಹೋಗ್ಬೇಕು ಬಾಪ. ಅವ್ವ ಕರೆಯಕತ್ತಾಳ, ಬರ್ಲ್ಯಾ? ಓಕೆ, ಬಾಯ್. ಅಂದಂಗೆ ನೀವು ನನಗೇನು ಗಿಫ್ಟ್ ಕೊಡಲೇ ಇಲ್ಲ. ಸರಿ, ಒಂದು ಸಾಂಗ್ ಚಾಕ್ಲೇಟ್ ತಂದು ಗಿಫ್ಟ್ ಕೇಳ್ತಾನೆ. ಕೊಡ್ತೀನಿ ಬಾ ರೊಡ್ಡ. ನಾ ಏನೂ ಗಿಫ್ಟ್ ತಂದಿಲ್ರಿ. ಅದಲ್ಲ,
ಆ- ಅದು ಆ ಗಿಫ್ಟ್ ಅಲ್ಲ, ನಿಮ್ಗೆ ಅರ್ಥ ಆಗಿತ್ತು ಇಲ್ಲ, ಒಂದು ಗಿಫ್ಟ್ ಕೊಡ್ರಿ. ಇವಂಗ ಗಿಫ್ಟ್ ಬೇರೆ ಕೇಳಿ ಮುಸ್ಡಿಗೆ ಒಂದು ಚಾಕ್ಲೇಟ್ ತಂದು ಗಿಫ್ಟ್ ಕೇಳ್ತಾನೆ. ಬಾ ಕೊಡ್ತೀನಿ. ಅದನ್ನ ನಂಗೆ ಆಸೆ ಬರ್ತೈತ್ರಿ. ಅದೆಲ್ಲ ಮದುವೆ ಆದಮೇಲೆ. ಹಾಂ ಸರಿ, ಅತ್ತೆಯರ್ ಕರೆಯಕತ್ತಾರ ಹೋರಿ. ಮುಗಿತು ಬಾ. ಮೀರಾಬಾಯಿ ಗತೆ ಒಂದು ಇದನ್ನ ಟ್ಯಾವ್ ಟ್ಯಾವ್ ಹಿಡ್ಕೊಂಡು ನೀನು ಅಡ್ಡಾಡ್ಬಿಡು. ಮುಗೀತು ಹಂಗಾದ್ರೆ ಕತಿನಿಂದ. ಹಂಗ ಬರ್ತೈತಿ ಯವ್ವ, ಏನು ಮಾಡಲಿ? ಒಟ್ಟ ಸ್ವಲ್ಪ ಕಾವು ಕಾದಂಗ ಕಾವ್ತಾಳೆ ಯವ್ವ ಅಕ್ಕ ನನ್ನ ಗಂಡನ. ಹನಿಮಿ ತುಮಾರೆ ಸಾಸು ಮಾಕೋ ಮತ್ತೆ ಡರ್. ಅಲ್ಲೇ ನೀ ಯಾಕಟ್ಟ ಹೆದರ್ಕೋಬೇಕು? ನೀ ಮಾತೇನು ಮೂರು ಹೊತ್ತು ನೋಡ್ಕೊಂತ ಕುಂತಿರ್ತಾನ ಅಲ್ಲನ? ನಿನ್ನ ಗಂಡನ ಜೊತೆ ನೀನು ಚಂದಾಗಿರ್ಬೇಕು. ಹಿಂಗತಿ ಯಾಕಂದ್ರೆ ಸೋದಾರ ಆದಂಗ ಆತವ. ಯವ್ವ ಮನ್ಯ ಪುರಿಯತಂದನ ಯಾಕ ನನ್ನ ಹೆಂಡತಿ ನಾ ತಂದೆ ನೋಡಂತ ಹೇಳಿಲ್ಲ. ಅಂಜಿ ಮೂಲ್ಯಾಕ ಕುಂತಂದ ದಕ್ಕಸ್ಕೊಂದ. ಮೈ ಹಿಂಗತಿ ಅದನವ. ಏನ್ ಹೇಳ್ತೀರಿ? ಅವ್ರ ಅವ್ವನ ಕಂಡ್ರ ಅಂಜಿ ಹಿಕ್ಕಿ ಹಾಕ್ತಾನ ನನ್ನ ಗಂಡ. ಯಾರಿಗೆ ಹೇಳುದ ಯವ್ವ? ನನ್ನ ಗಂಡ ಧೈರ್ಯ ಇಲ್ಲ. ನಮ್ಮ ಅತ್ತಿ ನೋಡ ನಾ ಗಡ್ಡ 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 ನಡುಕ್ತಾನ. ಏನ್ ಮಾಡ್ಲಿ? ಹನುಮನಕ ಜಾವ ಹನಿಮನ ಇಲ್ಲೇ ಮೂನಿಲ್ಲ. ಏನು ಹನಿಯಲ್ಲಿ ನೋಡಕ್ ಹೋಗ್ಲಿ? ಮಳೆ ಮ್ಯಾಗ ಜಾವ ಮೂನು ದಿಕ್ತಾ है ना ಮೂನು. हनी को लेके जाओ, हनी को तीनों दोनों मून हनीमून करको आओ. ಅದ ಅರ್ಧಂಬರ್ಧ ಮಾತಾಡ್ಕೊಂತ ಪೂರ್ತಿ ಕನ್ನಡನ ಮಾತಾಡವಲ್ಲ, ಪೂರ್ತಿ ಉರ್ದುನಾರ ಮಾತಾಡವಲ್ಲ. ಅರ್ಧಂಬರ್ಧ ಮಾತಾಡ್ಕೊಂತ ಒಂದು ಮಾತಾಡು. ಆಕೆ ಹೇಳಿ ನಾವು ಮುದುಕ್ರಾದಿವೋ. ಆಕೆ ಒಂದ ಭಾಷೆ ಪೂರ್ತಿ ಮಾತಾಡಂಗಿಲ್ಲ. ಅರ್ಧ ಕನ್ನಡ ಸೇರಿಸ್ತಾಳ, ಅರ್ಧ ತಮ್ಮ ಭಾಷೆ ಸೇರಿಸ್ತಾಳ. ಅರ್ಧಂಬರ್ಧ ಮಾತಾಡ್ತಾಳ. ನಮಗೂ ತಿಳಿಯಂಗಿಲ್ಲ, ಹೊಳೆಯಂಗಿಲ್ಲ. ನೀ ಹೇಳಂಗ ಮಳೆ ಮ್ಯಾಗ ಹೋದ್ನಿ ಅಂದ್ರೆ ಅದೆಲ್ಲ ಮೂನು ಕಾಣ್ತತಿ. ಈಗ ಜೇನುತುಪ್ಪನ ತಗೊಂಡ್ ಹೋಗ್ತೀನಿ. ಆದ್ರೆ ಏನ್ ಮಾಡುದು? ನನ್ನ ಗಂಡನ ತಯಾರು ಇಲ್ಲಲ್ಲ ಯವ್ವ. ಅದಕ್ಕೆ ಏನ್ ಹೇಳ್ತೀರಿ? ಇನ್ನು ಅದಕ್ಕೆ ಯಾವ್ದಾರ ಒಂದು ಬೇರೆ ಇಂಜೆಕ್ಷನ್ ಮಾಡಿಸ್ಬೇಕಾಗೈತಿ. ಅದ್ರ ಮಾಡ್ತೀನಿ. ಕ್ಯಾಗೆ ಅಮ್ಮ, ನುಗ್ಗಿ ತಪ್ಪಲ ಸಾಂಬಾರು ಪಲ್ಯ ರೊಟ್ಟಿ ಮಾಡಿ ತಿನ್ನಿಸು. ನುಗ್ಗಿಕಾಯಿ ಸಾರು ಮಾಡಿ ತಿನ್ನಿಸು. ತಾನೇ ಶುದ್ಧ ಆಗ್ತಾನ. ಬೇರೆ ಓ ಆಯಗ ಕಣಪೆ ನುಗ್ಗಿಕಾಯಿ ಪೇ ನುಗ್ಗಿಕಾಯ ಅಷ್ಟೊಂದು ಶಕ್ತಿ ಐತೇನ್ರಿ? ನನ್ನ ಗಂಡ ಬೇರೆ ಆಗ್ತಾನ. ಏಮ್ಮ ಪೈಲೆ ತಿನ್ನಿಸು, ಆಮೇಲೆ वो दाढ़ी आता है, बाद में देखो उसका ताकत. ಹಂಗೈತಾ? ಸರಿ, ನಮ್ಮ ಹಿತ್ತಲು ಬಂದಾಗ ಒಂದು ನುಗ್ಗಿ ಗಿಡ ಐತಿ. ಆಟ ಮಾಡ್ತೀನಿ ತಗೋ ಇವತ್ತ. ನುಗ್ಗಿ ತಪ್ಪಲ ಸಾರು, ನುಗ್ಗಿ ತಪ್ಪಲ ರೊಟ್ಟಿ, ನುಗ್ಗಿ ತಪ್ಪಲ ಎಲ್ಲ ನುಗ್ಗಿ ತಪ್ಪಲದಾಗ ಮಾಡಿಬಿಡ್ತೀನಿ. ಹಂಗ ಮಾಡಿ ಬೇಕೋ. ನುಗ್ಗಿ ತಪ್ಪಲದಾಗ ಹೊಂಟವೇನೈತ್ಲೆ ಶಬಾನಿ? पहले तो शादी कर, बाद में तुमको भी बताऊंगी. ನುಗ್ಗಿ ತಪ್ಪಲಾಗ ಅಷ್ಟೊಂದು ಶಕ್ತಿ ಐತೆ ಅಲ್ಲಿ? ಅಷ್ಟು ಧೈರ್ಯ ಬರ್ತೈತೆ ಅದನ್ನ ತಿಂದ್ರೆ? तुम पहले शादी कर, बाद में मैं तुमको टिप्स देता हूँ. ಅದೇನು ಟಿಪ್ಸ್ ಇಟ್ಕೊಂಡು ಏನಂತಿನ್ನ? ಈಗ ಟಿಪ್ಸ್ ಅದನ್ನ ಟಿಪ್ಸು ಹೋಗ್ಲಿ ಬಿಡ್ಲಿ ಶಬಾನಿ. ಮತ್ತೇನು ಸಮಾಚಾರ? ನಿಮ್ಮ ಅತ್ತೆ ಹೆಂಗದಳ? ಅಲ್ಲಿ ನಿಮ್ಮ ಮನೆ ಹೆಂಗೈತಿ? ನಿನ್ನ ಗಂಡ ಹೆಂಗದನ? ಆರಾಮದಿ ಇಲ್ಲ? मेरे को क्या अम्मा, मैं अच्छी हूँ. वो मेरे सासू माँ बहुत किरकिर करता है, इसलिए मैं काम को जाता हूँ. या वो बहुत किरकिरी है. ಹಂಗಾರ ಕೆಲ್ಸಕ್ಕೆ ಹೋಗಿ ಬಿಡು. ಏನು ಯಾವ ಕೆಲ್ಸಕ್ಕೆ? ಏಟ್ ಕೊಡ್ತಾರೆ ಪಗಾರ? बेळगाव में काजू फैक्ट्री है, 8,000 देता है. ಅಯ್ಯ ಚಲೋ ಆಯ್ತು ಬಿಡು ಹಂಗಾದ್ರೆ. ಹಂಗಾದ್ರೆ ಗೋಡಂಬಿ ಜಗ್ಗು ಗೋಡಂಬಿ ತಿಂತಿ ಬಿಡು. ಗೋಡಂಬಿ ತಿಂದು ಗೋಡಂಬಿ ಕಲರ್ ಬಂದೈತೆ ಬಿಡಲಿ ಶಬಾನಿ ನಿನಗೆ. ऐसा नहीं होता, बैग चेक करता है. हमको वॉइस करने के लिए एक आदमी रहता है. ಹಾಕ್ ಬಿಡು, ಮನಿ ದಗದ ಪಗದ ಮಾಡ್ಕೊಂಡು ಒಟ್ಟು 8,000 ರೂಪಾಯಿ ದುಡ್ತಿ. ಆದ್ರೂ ಕಲರ್ ಜಗ್ಗು ಬಂದತ್ತು ಬಿಡು. ಏನು ತಗೊಂತಿಲ್ಲ ಮಕ್ಕಕ್ಕ? ನಮ್ಗಟ್ಟು ಹೇಳು. ಕುಚ್ ಬಿ ನೈ. ಪಿಸ್ರಿ ಹಂಗೆ ಮಾಡ್ತಿ ಹೇಳಲೆ? ಇಲ್ಲಿದ್ದಾಗ ಕರಾಗ ಕತ್ತಿ ಲಂಡಾಗಿದ್ದಿ. ಈಗ ನೋಡು ಬ್ಯಾಗ ಕೋಳಿ ಹೇಳಾಗಿ. ಏನು ತಗೊಂತಿ ಹೇಳ? ಹಂಗೆ ಮಾಡ್ತಿಯಲೆ? ಹೇಳಲೆ, ನಾವು ತಂದಿದ್ದ ಹತ್ಕೊಂಡು ಬ್ಯಾಗ ಹಾಕಿವು. ಚೆನ್ನಂಗಿ ಬ್ಯಾಳಿ, ಹೆಸರು ಬ್ಯಾಳಿ, ಕಡ್ಲಿ ಬ್ಯಾಳಿ 3 ಮಿಕ್ಸ್ ಮಾಡಿ मिक्सर में आगे गिर करके उसको पाउडर बना के डेली फेस को अप्लाई करती हूँ.
सुनती नहीं यार। नहाने के पहले उसको पेस्ट में डालता हूँ, फिर स्नान करता हूँ। डेली 2-2 बार ऐसे करता हूँ मैं। ये टिप्स किसी को मत बताओ। ಇಲ್ಲ ಹೇಳಂಗಿಲ್ಲ. ಪಾರುಂದೆ ಜಾತು ನಿಲ್ಲುಂದೆ ಜಾತು ಹಿಂಗೆ ಬಂದು ಹಿಂಗೆ ಹೊಂಟಿಲ್ಲ. ಏನು ಚಾಪ ಕುಡಿದನ ಹಂಗೆ ಹೋಗುದು? ಆ ಸೈಡಕ್ಕೆ ಎದಕ್ಕೆ ಬರ್ಬೇಕಲ್ಲ ನಮ್ಮ ಮನೆಗೆ? नहीं 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 मैं जाता हूँ, बहुत टाइम हो गए।